ಅನ್ನ ಹೆಚ್ಚಿಸಲಿಕ್ಕಾಗಿ ಬರೋ ಚುನಾವಣೆಯನ್ನು ಗಮನದಲ್ಲಿ ಇಟ್ಕೊಂಡು ಈ ಮಧ್ಯ ಕರ್ನಾಟಕ ಭಾಗ ಚಿತ್ರದುರ್ಗದಲ್ಲಿ ಇದನ್ನ ಟೇಕ್ ಆಫ್ ಮಾಡ್ತಾ ಇದ್ದಾರೆ. ಸನ್ಮಾನ ಯಡಿಯೂರಪ್ಪನವರು ಕಳೆದ 5 ದಶಕಗಳಿಂದ ಈ ನಾಡಿನಲ್ಲಿ ಅವರು ಮಾಡಿರತಕ್ಕಂಥ ಬಡವರ ಪರವಾಗಿ, ರೈತರ ಪರವಾಗಿ, ಶೋಷಿತ ಪೀಡಿತ ಸಮುದಾಯಗಳ ಪರವಾಗಿ ಯಾವ ರೀತಿ ಹೋರಾಟಗಳನ್ನು ಮಾಡಿಕೊಂಡಿದ್ದು ಬಂದಿದ್ದಾರೆ. ಇದು ಇಂದಿನ ಯುವ ಪೀಳಿಗೆಗೆ ಮತ್ತು ಎಲ್ಲಾ ರಾಜಕಾರಣಿಗಳಿಗೂ ಕೂಡ ಒಂದು ಮಾದರಿ. ಇವತ್ತು ಈ ಕಾರ್ಯಕ್ರಮದ ಮುಖೇನ ಮತ್ತೊಮ್ಮೆ ಆ ಹೋರಾಟದ ಕಿಚ್ಚು ರಾಜ್ಯದಲ್ಲಿ ಬರಬೇಕು. ಎಲ್ಲರಲ್ಲೂ ಕೂಡ ಇಂದಿನ ಯುವಕರಲ್ಲಿ, ರಾಜಕಾರಣಿಗಳಲ್ಲಿ ಆ ಹೋರಾಟದ ಕಿಚ್ಚು ಬರಬೇಕು ಮತ್ತು ಪ್ರಾಮಾಣಿಕವಾಗಿ ಎಲ್ಲ ಸಮುದಾಯಗಳ ಪರವಾಗಿ ಧ್ವನಿ ಎತ್ತುವಂತ ಕೆಲಸ ಆಗ್ಬೇಕು. ಯಡಿಯೂರಪ್ಪನವರು ಅಂತ ಹೇಳಿದ್ರೆ ಕೇವಲ ಯಾವುದೇ ಒಂದು ಜಾತಿಗೆ ಸೀಮಿತವಾಗಿ ಯಾವತ್ತೂ ಕೂಡ ಗುರುತಿಸ್ಕೊಂಡಿಲ್ಲ. ಈ ನಾಡಿನ ಎಲ್ಲ ಸಮಾಜ, ಎಲ್ಲ ವರ್ಗದ ಜನರನ್ನ ಯಡಿಯೂರಪ್ಪನವರು ನಮ್ಮ ನಾಯಕರು ಅಂತೇಳಿ ಗುರುತಿಸಿದ್ದಾರೆ. ಯಡಿಯೂರಪ್ಪನವರು ಅಂತ ಹೇಳಿದ್ರೆ ಪರಿಶ್ರಮದಿಂದ ಇವತ್ತು ರಾಜ್ಯದಲ್ಲಿ ಇವತ್ತು ಸಂಘಟನೆಯನ್ನ ಮಾಡಿ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥವ್ರು ಇವತ್ತು ಎಲ್ರಿಗೂ ಕೂಡ ಅವರೊಂದು ಪ್ರೇರಣಾ ಶಕ್ತಿ. ಹಾಗಾಗಿ ಇವೆಲ್ಲವೂ ಕೂಡ ಗಮನದಲ್ಲಿಟ್ಟುಕೊಂಡು ಇದು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ. ಯಡಿಯೂರಪ್ಪನವರು ಆ ಹೆಸರು ಕೇಳಿದ್ರೆ ಇಡೀ ರಾಜ್ಯದಲ್ಲಿ ಒಂದು ರೀತಿ ರೋಮಾಂಚನ ಆಗ್ತದೆ ನಮ್ಮ ಕಾರ್ಯಕರ್ತರಿಗೆ. ಯಡಿಯೂರಪ್ಪನವರು ಅಂತ ಹೇಳಿದ್ರೆ ಎಲ್ಲಾ ಜನರಿಗೂ ಕೂಡ ಒಂದು ರೀತಿ ಪ್ರೇರಣಾ ಶಕ್ತಿ. ಇವತ್ತು ಭಾರತೀಯ ಜನತಾ ಪಾರ್ಟಿ ಇವತ್ತು ಕೂಡ ಯಡಿಯೂರಪ್ಪನವರು ಅಗ್ರಗಣ್ಯ ನಾಯಕರು ಕೂಡ ಹೌದು. ಅದು ನಾವು ಯಾರು ಕೂಡ ಅಲ್ಲಗಳಿದ್ದಕ್ಕೆ ಸಾಧ್ಯ ಅಲ್ಲ. ಇವತ್ತು ಭಾರತೀಯ ಜನತಾ ಪಾರ್ಟಿ ಒಂದು ರಾಷ್ಟ್ರೀಯ ಪಕ್ಷ ಇದೆ. ಯಡಿಯೂರಪ್ಪನವರ ಶಕ್ತಿಯನ್ನು ಕೂಡ ಬಳಸ್ಕೊಂಡು ಮುಂದಿನ ದಿನಗಳಲ್ಲಿ ನಾವು ಪಕ್ಷನ ಸಂಘಟನೆ ಮಾಡಬೇಕು. ಆ ನಿಟ್ಟಿನ ಈಗಾಗಲೇ ಹೋರಾಟವನ್ನು ನಾವು ಮಾಡ್ತಾ ಇದ್ದೇವೆ. ಇರ್ಲಿ ಬಿಡೋಣ, ಈಗೆಲ್ಲ ಚರ್ಚೆ ಆಗ್ತದೆ. ಏನಪ್ಪ, ಕನಿಷ್ಠ 8 ರಿಂದ 10 ಲಕ್ಷ ಜನ ಅಭಿಮಾನಿಗಳು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಎಸ್ ಸರ್. ಏನಣ್ಣ ನೋಡ್ರಿ, ಯಡಿಯೂರಪ್ಪನವ್ರನ್ನ ಸೈಡ್ ಲೈನ್ ಮಾಡೋ ಪ್ರಶ್ನೆ ಬರೋದಿಲ್ಲ. ಯಡಿಯೂರಪ್ಪನವರು ಕೂಡ ಭಾರತೀಯ ಜನತಾ ಪಾರ್ಟಿಗೆ, ಸಂಘಟನೆಗೆ ಸರ್ವಸ್ವವನ್ನು ಕೂಡ ಕೊಟ್ಟಿದ್ದಾರೆ. ಅದೇ ರೀತಿ ಭಾರತೀಯ ಜನತಾ ಪಾರ್ಟಿ ಪಕ್ಷವೂ ಕೂಡ ಯಡಿಯೂರಪ್ಪನವ್ರಿಗೆ ಎಲ್ಲವನ್ನೂ ಕೂಡ ನೀಡಿದೆ. ಯಡಿಯೂರಪ್ಪನವರು ಬಹಿರಂಗವಾಗಿ ಇವೆಲ್ಲವನ್ನು ಕೂಡ ತಿಳಿಸಿದ್ದಾರೆ. ಪಕ್ಷದಿಂದ ಯಡಿಯೂರಪ್ಪನವ್ರು ಯಾವತ್ತೂ ಕೂಡ ಅನ್ಯಾಯ ಆಗಿಲ್ಲ. ಹಾಗಾಗಿ ಯಡಿಯೂರಪ್ಪನವರು ಅವರದಾದಂತಹ ಕೊಡುಗೆಯನ್ನು ಪಕ್ಷಕ್ಕೆ ನೀಡಿದ್ದಾರೆ.